ಇತಿಹಾಸ, ಹಿಸ್ಟ್ರಿ. ಹೌದು, ಇಂಗ್ಲೀಷಲ್ಲಿ ಹಿಸ್ಟ್ರಿ ಅಂತಾರೆ, ನಾವು ಇತಿಹಾಸ ಅಂತೀವಿ. ನಾವು ಹಿಂಗಿತ್ತು ಹಿಂಗಾಗಿತ್ತು ಅಂತ ಹೇಳೋದ್ರ ಬಗ್ಗೆನೇ ನಮ್ಮ DRS ಚಾನಲಲ್ಲಿ ಅನೌನ್ಸ್ ಮಾಡಿದ್ವಿ ನಾವು. ನಮ್ಮ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಹಾಗೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನು. ಸೊ ಅದಕ್ಕೆ ಮೊದಲು ನನಗೆ ಒಲವಿರೋವಂಥದ್ದು ಏನು ಅಂತಂದರೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಮಾತಾಡಬೇಕು ಅಂತ. ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ರು ಕೂಡ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾಯಿದ್ದೀನಿ. ಅವ್ರಿಗೆ ಕನ್ನಡದ ಕನೆಕ್ಟ್ ಇದೆ. ಸೊ ಹಾಗಾಗಿ ಅವ್ರನ್ನ ಪಿಕ್ ಮಾಡ್ತಾಯಿದ್ದೆ ನಾನು. ಹಿಸ್ಟ್ರಿ ಅಂತಂದರೆ ಬರೀ ಇವೆಂಟ್ಸ್ ಅಲ್ಲ, ನಾವು ಜನ ಯಾರ್ಯಾರು ಆಡಿದ್ದಾರೆ, ಪ್ಲೇಯರ್ಸ್ ಯಾರ್ಯಾರು ಆಡಿದ್ದಾರೆ, ಅವರ ಅಚೀವ್ಮೆಂಟ್ ಏನು, ಅವರ ಕೊಡುಗೆ ಏನು ಅಂತಂದ ಮಾತಾಡಿದಾಗಲೂ ಕೂಡ ಅದು ಹಿಸ್ಟ್ರಿ ಆಗೋಗುತ್ತೆ. ಸೊ ಜನ ಅಂತ ಬಂದಾಗ ಮೊದಲನೇ ವ್ಯಕ್ತಿ ನನಗೆ ಜ್ಞಾಪಕ ಬಂದಿದ್ದು ಅಂತಂದರೆ, ಸೊ ಕಂಪ್ಯಾರಿಸನ್ ಮಾಡೋದು ಅನ್ಫೇರ್ ಅಂತ ಅನಿಸಿದ್ರು ಕೂಡ ಕೆಲವುದೆಲ್ಲ ಮಾಡಲೇಬೇಕಾಗತ್ತೆ. ಅವರೊಬ್ಬರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ವಿಚಿತ್ರವಾಗಿರೋದು ಅಂತ ಏನು ಅಂದರೆ, ಅವರು ರಂಜಿ ಟ್ರಾಫಿನೇ ಆಡ್ದಿರಾ ಇಂಡಿಯಾನಾಗೆ ಟೆಸ್ಟ್ ಮ್ಯಾಚ್ ಆಡಿದ್ರು. ಎಷ್ಟು ಸಲ ನೋಡ್ತೀವಿ ಆ ಥರ? ನೋಡೋದೇ ಇಲ್ಲ, ಭಾಳ ಕಡಿಮೆ ಸಲ. ಫಸ್ಟ್ ಆಫ್ ಆಲ್ ರಂಜಿ ಟ್ರಾಫಿ ಆಡಿ, ಫಸ್ಟ್ ಕ್ಲಾಸ್ ಆಡಿ, ದುಲೀಪ್ ಟ್ರಾಫಿ ಆಡಿ, ಝೋನ್ ಆಡಿ, ಬೋರ್ಡ್ ಪ್ರೆಸಿಡೆನ್ಸ್ ಆಡಿ, ಇಂಡಿಯಾಯೇ ಆಡಿ, ಆಮೇಲೆ ಟೆಸ್ಟ್ ಮ್ಯಾಚಿಗೆ ಬರ್ತಾರೆ. ಬಟ್ ಈ ವ್ಯಕ್ತಿ ಹಂಗಲ್ವೇ ಇಲ್ಲ. ಬಟ್ ಹಾಗೆಯೇ ಇವ್ರದ್ದು ಕನೆಕ್ಟು ನಮ್ಮ RCBಗೂ ಇದೆ. ಅದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ. ಹಾಗೆಯೇ ನಾನು ಆಡಿದಂಥ ಕ್ಲಬ್ BUCC, ಅದು ನಾವು ಲೋಕಲ್ ಕ್ಲಬ್ ಕರ್ನಾಟಕ ಆಡ್ತೀವಲ್ಲ, ಫಸ್ಟ್ ಡಿವಿಷನ್ ಕ್ಲಬ್, ಅದಕ್ಕೂ ಕೂಡ ಕನೆಕ್ಟ್ ಇದೆ. ಸೊ ಹಾಗಾಗಿ ಇವ್ರದ್ದು ಬಗ್ಗೆ ಮಾತಾಡೋಣ ಅಂತಲೇ ಇದ್ದೆ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋರು, ಒಬ್ಬರು ಪ್ಲೇಯರ್ ಇದ್ದಾರೆ, ಸಖತ್ತಾಗಿ ಆಡ್ತಾಯಿದ್ರು, ಅವರ ಅಚೀವ್ಮೆಂಟು ಕೂಡ ಬ್ರಿಲಿಯಂಟ್ ಆಗಿತ್ತು, ಒಳ್ಳೆ ವಿಕೆಟ್ ಕೀಪರು ಅಂತ ಹೇಳೋರು. ಅಂದರೆ ಈ ಥರ ವಿಚಿತ್ರವಾಗಿರುವಂಥ ಇನ್ಸಿಡೆಂಟ್ಸುಗಳು ಹೇಳೋರು. ಈ ಥರನೂ ಸಾಧ್ಯನಾ ಅಂತ ಅನಿಸ್ತಾಯಿದ್ದು ನಮಗೆ. ಸೊ ಅವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದಾಗ ಬುದಿ ಕುಂದ್ರನ್ ಅಂತ ನೇಮ್ ಪಾಪ್ಯುಲರ್ ಆಗಿರೋದು ಹಿಂಗೇನೆ. ಬಟ್ ಅವ್ರ ಹೆಸರು ಬುದಿ ಸಾಗರ್ ಕೃಷ್ಣಪ್ಪ ಕುಂದರಾಮ್ ಅವರು. ಇನ್ಫ್ಯಾಕ್ಟ್ ಕುಂದರಾಮ್ ಅಂತಂತಂದೆ ಅವರು ಫೇಮಸ್ ಆಗಿದ್ದು ಬುದಿ ಕುಂದರನ್ ಅಂತ. ಕುಂದರಾಮ್ ಅನ್ನೋದನ್ನು ಆಮೇಲೆ ಚೇಂಜ್ ಮಾಡಿ ಅದು ಕುಂದರನ್ ಆಗಿತ್ತದು. ಸೊ ಹಾಗಾಗಿ ಅವರ ಹೆಸರು ಇಷ್ಟು ದೊಡ್ಡದಿದೆ ಅಂತಂದರೆ ನನಗೆ ಮರೆಯೋಕ್ಕೆ ಸಾಧ್ಯನೇ, ಚಿಕ್ಕ ಹುಡುಗದಾಗ ಹೇಳ್ತಾರೋ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ರಿಸರ್ಚ್ ಮಾಡಿದಾಗ ಅನ್ನಿಸ್ತಾ ಇತ್ತು ಅವ್ರ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಬೇಕು ಅಂತ. ಏನು ಕನ್ನಡದ ಕನೆಕ್ಟು ಅಂತಂದರೆ, ಅವರು ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನೇ. ಆಯಿತಾ? ನಾವು ನೀವು ಅಂದ್ಕೊಂಡಂಗೆ KL ರಾಹುಲ್ ಒಬ್ಬರೇ ಮಂಗಳೂರು ಕಡೆಯಿಂದ ಬಂದವರಲ್ಲ, ಅದು ಇಂಡಿಯಾಗೆ ಟೆಸ್ಟ್ ಆಡೋದಕ್ಕೆ, ಟೆಸ್ಟ್ ಕ್ರಿಕೆಟ್ ಅನ್ನೋ ಟ್ಯಾಗ್ ಪಡೆಯೋದಕ್ಕೆ. ಬುದಿ ಕುಂದ್ರನ್ ಅವ್ರಕ್ಕಿಂತ ಮುಂಚೆನೇ. ಯಾಕೆಂದರೆ ಅವ್ರು ಹುಟ್ಟಿದ್ದು ಮುಲ್ಕಿನಲ್ಲಿ, ನಮ್ಮ ಈಗಿನ ಮುಲ್ಕಿ ಅಂತ ಏನು ಕರಿತೀವಿ ನಾವು, ಮಂಗಳೂರು ಹತ್ರ ಇದೆಯಲ್ಲ, ಆ ಒಂದು ಜಾಗದಲ್ಲಿ ಹುಟ್ಟಿದ್ದು ಬುದಿ ಕುಂದ್ರನ್. ಸೊ ಕನ್ನಡದ ಕನೆಕ್ಟ್ ಇದ್ದೇ ಇದೆ ಅವ್ರಿಗೆ. ಆಡಿದ್ದೆಲ್ಲ ಬಾಂಬೆಗೆ, ನಮ್ಮ ಮುಂಬೈ ಅಂತ ಹೇಳಿಲ್ಲ, ಬಾಂಬೆಗೆ ಆಡಿದ್ದು ಬುದಿ ಕುಂದ್ರನ್ ಅವರು. ಹಾಗೆಯೇ ಹುಟ್ಟಿದ್ದು ಮುಲ್ಕಿ ಅಂದಾಗ ಅದು ಅಕ್ಟೋಬರ್ 2 ಹುಟ್ಟಿದ್ದು. ಹಾಗೆಯೇ ಆವಾಗ ಅದು ಕರ್ನಾಟಕ ಆಗಿರಲಿಲ್ಲ, ಅದು ಮೈಸೂರು ಸ್ಟೇಟ್ ಆಗಿತ್ತು. ಅಲ್ಲಿಂದ ಮೂವ್ ಮಾಡ್ತಾರೆ. ಅವ್ರ ತಂದೆ ವೋಲ್ಟಾಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾಗ ಬಾಂಬೆಗೆ ಹೋಗ್ತಾರೆ. 6 ಜನ ಸಿಬ್ಲಿಂಗ್ಸು, ಭಾಳ ಕಷ್ಟದಲ್ಲಿರ್ತಾರೆ. ಆದರೂ ಕೂಡ ಆಡ್ತಾರೆ ಟೆಸ್ಟ್ ಮ್ಯಾಚ್ನ. ಎಂಥ ಅನ್ಬಿಲೀವಬಲ್ ಇನ್ಸಿಡೆಂಟ್ ಅದನ್ನು ಕೂಡ. ಏನಂದರೆ ರಂಜಿ ಟ್ರಾಫಿನೇ ಆಡಿಲ್ಲ, ಹೆಂಗೆ ಟೆಸ್ಟ್ ಮ್ಯಾಚ್ ಆಡ್ತಾರೆ ಅಂತಂದರೆ ಹಾಗೇ ಆಗಿದ್ದು. ಲಾಲಾ ಅಮರ್ನಾಥ್ ಕ್ಯಾಪ್ಟನ್ ಆದಾಗ ಅವರು ಟೆಸ್ಟ್ ಮ್ಯಾಚ್ ಆಡೋಕ್ಕೆ ಶುರು ಮಾಡ್ತಾರೆ. ಫಸ್ಟು ಬೋರ್ಡ್ ಪ್ರೆಸಿಡೆನ್ಸ್ 11ಗೆ ಒಂದು ಕರೆ ಬರುತ್ತೆ. CCI ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾ ಅಂತ ಏನಿದೆ, ಅವರು ಅಗೇನ್ಸ್ಟ್ ಆಡ್ತಾ ಇದ್ದಾಗ ವೆಸ್ಟ್ ಇಂಡೀಸ್ ಟೂರ್ ಮಾಡ್ತಾ ಇರೋದು 58-59ನಲ್ಲಿ. ಅವಾಗ ಒಂದು ಕರೆ ಬರುತ್ತೆ, ನೀವು ಬಂದು ಆಡಬೇಕು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಂತ. ಆ ಮ್ಯಾಚ್ ಆಡ್ತಾರೆ, 33 ರನ್ ಹೊಡಿತಾರೆ. ಆ ಮ್ಯಾಚಲ್ಲಿ ಈಸಿ ಇರೋದಿಲ್ಲ ಗೊತ್ತು. ಅದು ಅವಾಗೆಲ್ಲ ಬೋರ್ಡ್ ಪ್ರೆಸಿಡೆನ್ಸ್ 11 ಅಂತಂದರೆ ಒಂಥರ ಹೆಮ್ಮೆ ಪಡಬೇಕಾಗಿರೋಂಥ ವಿಷಯನೇ. ಬೋರ್ಡ್ ಪ್ರೆಸಿಡೆನ್ಸ್ಗೆ ಆಡ್ತಾರೆ ಅಂದರೆ ಇವ್ರು ಒಳ್ಳೆ ಪ್ಲೇಯರು ಅಂತಲೇ ಅರ್ಥ. ಅದು ಆದ ತಕ್ಷಣ ಇವ್ರು ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ ಅಂತಕ್ಕ ಸ್ಟ್ರೇಟ್ ಅವೇ ಅವ್ರಿಗೆ ಟೆಸ್ಟಲ್ಲಿ ಡೆಬ್ಯೂ ಮಾಡಿಸ್ತಾರೆ. ಅದು 3rd ಟೆಸ್ಟ್ ಮ್ಯಾಚು ಆಸ್ಟ್ರೇಲಿಯಾ ಎಗೇನ್ಸ್ಟು. ರಿಚಿ ಬೆನ್ನೆಟ್ ಕ್ಯಾಪ್ಟನ್ ಆಗ್ತಾರಲ್ಲ ಆವಾಗ. ಅಲ್ಲೂ ಕೂಡ ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ. ವಿಕೆಟ್ ಕೀಪರ್ ಆದರೂ ಕೂಡ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ, 2 ಕೂಡ ಮಾಡ್ತಾರೆ ಅನ್ನೋ ಒಂದು ಯೋಚನೆ ಇತ್ತು ಅವ್ರಿಗೂ. ಆ ಒಂದು ಝಲಕ್ಕಿತ್ತು, ಒಂಥರ ಆ ಕ್ಲಾಸ್ ಇದೆ ಅಂತಲೇ ಅವ್ರನ್ನ ಆಡಿಸಿದ್ದಲ್ಲಿ. ಈಸಿ ಇರಲಿಲ್ಲ ಅವ್ರಿಗೆ. ಬಟ್ ಆದರೆ ಡೆಬ್ಯೂ ಮಾಡಿದಾಗ ಒಂಥರ ಇನ್ಸಿಡೆಂಟ್ನ ಕೇಳ್ತಿದ್ರೆ ಒಂಥರ ನಮಗೆ ಒಂಥರ ರೋಮಾಂಚನ ಆಗುತ್ತೆ. 6 ಜನ ಸಿಬ್ಲಿಂಗ್ಸ್ ಇದ್ದಾರೆ, ಮನೇಲಿ ಮಲ್ಕೊಳ್ಳೋಕೆ ಜಾಗ ಇಲ್ಲ. ಆವಾಗ ರೂಮು ಕೂಡ ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಮುಂಬೈಯಿಂದ ಬಂದವರು ಮುಂಬೈಯಲ್ಲಿ ಆಡ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಜಾಗನೇ ಇರಲಿಲ್ಲ, ಅಂದರೆ ರೂಮ್ ಕೊಡ್ತಾ ಇರಲಿಲ್ಲ. ಅವ್ರೇನು ಮಾಡ್ತಾರೆ, ನಿದ್ದೆ ಮಾಡಬೇಕು ಚೆನ್ನಾಗಿ ಅಂತ ಒಂದು ದೂರ ಇರೋವಂಥ ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಗ್ರೌಂಡಲ್ಲಿ ನಿದ್ದೆ ಮಾಡಿ ಬೆಡ್ಶೀಟು ಪಿಲ್ಲೋ ಎಲ್ಲ ಇಟ್ಕೊಂಡು ಮನೇಲಿ ಮಲ್ಗೋಕ್ಕಾಗಲ್ಲ ಅಂತ ಹೋಗಿ ನೆಕ್ಸ್ಟು ಮ್ಯಾಚ್ ಆಡ್ತಾರೆ. ಅಲ್ಲೇ ಗೊತ್ತಾಗ್ತಾ ಇದೆ ಯಾವ ಥರ ಬೆಳೆದು ಬಂದಿರೋ ಅವರು ಅಂತ. ಬುದಿ ಸಾಗರ್ ಅಂತಂದರೆ ಕುಂದ್ರನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅವರ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಅದ್ಭುತ ಅಂತಲೇ ಹೇಳ್ತಾರೆ. ಇನ್ಫ್ಯಾಕ್ಟ್ 4th ಟೆಸ್ಟಲ್ಲಿ ಇಂಡಿಯಾ ಆಲ್ಔಟ್ ಆಗ್ತಾರೆ 149ಕ್ಕೆ. ಇವರು 71 ಹೊಡಿತಾರೆ. ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ಸ್ ಆ ಟೆಸ್ಟ್ ಮ್ಯಾಚಲ್ಲಿ. ಪಂಕಜ್ ರಾಯ್ ಜೊತೆ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ರು ನೆಕ್ಸ್ಟ್ ಇನ್ನಿಂಗ್ಸು ಫಾಲೋ ಆನ್ ಆದಮೇಲೆ ಅವ್ರಿಗೆ ನಂಬರ್ 4 ಆಡಿಸ್ತಾರೆ.
ಅಂದರೆ 1 2 3 4 ಎಲ್ಲ ಸ್ಲಾಟಲ್ಲೂ ಆಡಿದವರು ಬುದಿ ಕುಂದ್ರನ್ ಅವರು. ಆವಾಗ ಎಲ್ಲ ಆಡೋಕ್ಕೂ ರೆಡಿಯಾಗಿದ್ದವರು. ಸೇಮ್ ನಮ್ಮ KL ರಾಹುಲ್ ಥರನೇ ವಿಕೆಟ್ ಕೀಪರು ಎಲ್ಲಿ ಬೇಕಾದ್ರೆ ಆಡ್ತಾರೆ ಅನ್ನೋ ಒಂದು ಕನೆಕ್ಟ್ ಅಂತೂ ಇದ್ದೇ ಇತ್ತು ಅವ್ರಿಗೆ. ಅವ್ರು ಈಗಲೂ ನೆನೆಸ್ಕೊತಾ ಇದ್ರಂತೆ, ಲಾಲಾ ಅಮರ್ನಾಥ್ ಕ್ಯಾಪ್ಟನ್ಸಿನಲ್ಲಿ ಆಡಿದಾಗ ನಾನು ಯಾವತ್ತಿದ್ರೂ ಚಿರಋಣಿ ಆಗಿರ್ತೀನಿ ಲಾಲಾ ಅಮರ್ನಾಥ್. ಅಂದರೆ ಅವ್ರು ಕರ್ಕೊಂಡೋಗಿ ತಿರ್ಗಾ ರಂಜಿ ಟ್ರಾಫಿ ಆಡಿಸ್ತಾರೆ. 3 ಟೆಸ್ಟ್ ಆಡಾದ್ಮೇಲೆ ಅವರು ರಂಜಿ ಟ್ರಾಫಿ ಫಸ್ಟ್ ಡೆಬ್ಯೂ ಮಾಡ್ತಾರೆ. ಇಂಥ ವಿಚಿತ್ರವಾಗಿರುವಂಥದ್ದು ಹಿಸ್ಟ್ರಿ ಅಂತ ಮಾತಾಡಿದಾಗ 205 ಹೊಡಿತಾರೆ J&K ಅಗೇನ್ಸ್ಟು, ಜಮ್ಮು ಆ್ಯಂಡ್ ಕಾಶ್ಮೀರ್ ಅಗೇನ್ಸ್ಟು. ಅವಾಗ ಲಾಲಾ ಅಮರ್ನಾಥ್ ಆಡಿಸೋದು ಅವ್ರಿಗೆ ರೈಲ್ವೇಸ್ ಅವ್ರಿಗೆ. 1962 ಸೀರೀಸಲ್ಲಿ ಎಂಥ ಅದ್ಭುತವಾದಂಥ ಒಂದು ರೆಕಾರ್ಡು, 192 ಹೊಡಿತಾರೆ. ಅದು ಇಂಗ್ಲೆಂಡ್ ಅಗೇನ್ಸ್ಟು. ವಿಕೆಟ್ ಕೀಪರ್ ಆಗಿ 192 ಹೊಡಿತಾರೆ. ಇಂಡಿಯಾ ಸ್ಟ್ರಗಲ್ ಮಾಡೋಂಥ ಟೈಮಲ್ಲಿ ಅದು 2013 ತನಕನೂ ರೆಕಾರ್ಡ್ ಉಳ್ಕೊಳ್ಳುತ್ತೆ. MS ಧೋನಿ ರೆಕಾರ್ಡ್ ಮುರಿತಾರೆ, ಹೈಯೆಸ್ಟ್ ಸ್ಕೋರು ಟೆಸ್ಟ್ ಕ್ರಿಕೆಟಲ್ಲಿ ವಿಕೆಟ್ ಕೀಪರ್ ಆಗಿ ಅಂತ. ಇಮ್ಯಾಜಿನ್ ಮಾಡಿ, ಎಷ್ಟು ವರ್ಷ ಆದರೂ ಕೂಡ ಅದು ಉಳ್ಕೊಂಡಿದೆ ರೆಕಾರ್ಡು ಅಂತಂದರೆ ಇವ್ರು ಎಂಥ ಬ್ಯಾಟಿಂಗ್ ಆಡಿರಬೇಡ. ರಾಬರ್ಸ್ವಾಗಿ ಆಡೋ ಅಂಥ ಪ್ಲೇಯರು ಆ್ಯಂಡ್ ಬಿಡ್ತಾನೆ ಇರಲಿಲ್ಲ, ಸಖತ್ ಪಾಸಿಟಿವ್ ಆಗಿ ಆಡೋರು. ಅವ್ರ ಟೆಸ್ಟ್ ಕೆರಿಯರು ಹಾಗೇ ಮುಂದೆ ಹೋಗ್ತಾ ಇತ್ತು. ಆ್ಯಂಡ್ ಅವ್ರ ಬಗ್ಗೆ ಮಾತಾಡಿದಾಗ ವೆಸ್ಟ್ ಇಂಡೀಸ್ ಎಗೇನ್ಸ್ಟ್ ಆಡಿದಂಥ ಇನ್ನಿಂಗ್ಸ್ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು 77 ಹೊಡಿತಾರವರು. ಅದು ಯಾರು ಎಗೇನ್ಸ್ಟು? ವೆಸ್ ಹಾಲ್, ಗ್ಯಾರಿ ಸೋಬರ್ಸು, ಗಿಲ್ ಕ್ರಿಸ್ಟು, ಲ್ಯಾನ್ಸ್ ಗಿಬ್ಸು, ಇಂಥ ಬೌಲರ್ಸ್ ಎಗೇನ್ಸ್ಟು 70 ಚಿಲ್ಲರೆ ಹೊಡಿತಾರಲ್ಲ. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಇವ್ರದ್ದು ಏನು ಟ್ಯಾಲೆಂಟ್ ಇದೆ ಅಂತ. ಬಟ್ ಇವರ ಚರಿತ್ರೆ ನೋಡ್ಕೊಂಡು ಬಂತು ಅಂತಂದರೆ ಇಂಗ್ಲೆಂಡಲ್ಲಿ ಸಖತ್ತಾಗಿ ಆಡಿದ್ರು. ML ಜಯಸಿಂಹ ಜೊತೆನೂ ಆಡಿರೋ ಅಂಥವ್ರು. ಇನ್ಫ್ಯಾಕ್ಟ್ ಒಂದು ಇನ್ಸಿಡೆಂಟ್ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮಂಜೂರ್ ಅಲಿ ಖಾನ್ ಪಟೋಡಿ ಅವರು ಕ್ಯಾಪ್ಟನ್ಸನಲ್ಲಿ ಇವ್ರು ಆಡ್ತಾ ಇದ್ದಾಗ 4 ಜನ ಸ್ಪಿನ್ನರ್ಸು, ಸ್ಪಿನ್ ಕ್ವಾರ್ಟೆಟ್ ಅಂತ ಏನು ಕರಿತೀವಿ, ಒಂದೇ ಮ್ಯಾಚಲ್ಲಿ ಆಡ್ತಾರೆ ಎಡ್ಜ್ಬಾಸ್ಟನ್ನಲ್ಲಿ ಇಂಗ್ಲೆಂಡಲ್ಲಿ. ಫಸ್ಟ್ ಟೈಮ್ 4 ಸ್ಪಿನ್ನರ್ಸ್ ಒಟ್ಟಿಗೆ ಆಡೋದು ಇಂಗ್ಲೆಂಡ್ ಅಗೇನ್ಸ್ಟು ಪಟೋಡಿ ಅವರ ಕ್ಯಾಪ್ಟನ್ಸಿನಲ್ಲಿ. ಆವಾಗ ಬುದಿ ಕುಂದ್ರನ್ನೂ ಇದ್ದರು. ಆವಾಗ ಪಟೋಡಿ ಅವ್ರು ಕೇಳ್ತಾರೆ ಬುದಿ ಕುಂದ್ರನ್ಗೆ, ಏನು ಬೌಲಿಂಗ್ ಮಾಡ್ತೀಯಪ್ಪ ನೀನು ಅಂತ. ಕುಂದ್ರನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಅವ್ರು ವಿಕೆಟ್ ಕೀಪರು. ಇಲ್ಲ ನೀನು ಬೌಲಿಂಗ್ ಮಾಡು ಅಂತ ಅಂದ್ಬಿಟ್ಟು ವಿಕೆಟ್ ಕೀಪರ್ ಆಗಿ ಟೆಸ್ಟ್ ಮ್ಯಾಚಲ್ಲಿ 4 ಓವರು ಓಪನ್ ಮಾಡ್ತಾರೆ ಬೌಲಿಂಗ್ನ. ಇದು ನಂಬ್ತೀರಾ ನೀವು? ಅದು ಯಾರೋ ಜೆಫ್ರಿ ಬಾಯ್ಕಾಟ್, ಒನ್ ಆಫ್ ಮೈ ಫೇವ್ರೆಟ್ ಕಾಮೆಂಟೇಟರ್ಸು. ಅಂತ ಸ್ಟಫ್ ಇದೆ ನೋಡಿ ಎಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಂಗೆ ಅವ್ರು ಎಗೇನ್ಸ್ಟ್ 4 ಓವರ್ ಬೌಲಿಂಗ್ ಮಾಡ್ತಾರೆ. ವಿಕೆಟ್ ಕೀಪರ್ ಆಗಿ ನ್ಯೂ ಬಾಲ್ ಬೌಲಿಂಗ್ ಮಾಡಿ 4 ಜನ ಸ್ಪಿನ್ ಕ್ವಾರ್ಟೆಟು, ಬೇಡಿ, ಪ್ರಸನ್ನ, ಚಂದ್ರ, ವೆಂಕಟರಾಘವನ್, ಈ ಎಡ್ಜ್ಬಾಸ್ಟನ್ ಟೆಸ್ಟ್ ಮ್ಯಾಚಲ್ಲಿ ಅವ್ರು ಆಡಿರೋ ಅಂಥದ್ದು. ಸೊ ಒಂಥರ ಇಂಟ್ರೆಸ್ಟಿಂಗ್ ಇರುವಂಥ ಕ್ಯಾರೆಕ್ಟ್ರು, ವಿಚಿತ್ರವಾಗಿ ನಡೆದಂಥ ಕ್ಯಾರೆಕ್ಟ್ರು ಅದು ಬುದಿ ಕುಂದ್ರನ್ ಅವರು. ಇಂಗ್ಲೆಂಡ್ ಅಗೇನ್ಸ್ಟು 500ಕ್ಕಿಂತ ಜಾಸ್ತಿ ರನ್ಸು ವಿಕೆಟ್ ಕೀಪರ್ ಆಗಿ, 525 ಟು ಬಿ ಪ್ರಿಸೈಸ್. ಅಗ್ರಿಗೇಟ್ ರನ್ಸ್ ಮಾಡ್ತಾರಲ್ಲ ಟೆಸ್ಟ್ ಸೀರೀಸ್ನಲ್ಲಿ, ಅದು ಕೂಡ ಸಾರ್ಟ್ ಆಫ್ ರೆಕಾರ್ಡ್ಸ್. ಇಲ್ಲಿ ಅವ್ರು ಕನೆಕ್ಟ್ ಇದೆ ನಿಮಗೆ. ಸೊ ಹಾಗೆ ಏನಪ್ಪ ಅಂತಂದರೆ, ಒಂದು ಟೆಸ್ಟ್ ಸೀರೀಸ್ನಲ್ಲಿ 500ಕ್ಕಿಂತ ಜಾಸ್ತಿ ರನ್ ನೋಡ್ತಿರೋಂಥ ವಿಕೆಟ್ ಕೀಪರ್ಗಳಲ್ಲಿ ಇನ್ನಿಬ್ಬರು ಮಾತ್ರ ಇರೋದು ಹೆಸರು. ಒಂದು ಲಿಂಡ್ಸೆ, ಇನ್ನೊಂದು ಆ್ಯಂಡಿ ಫ್ಲವರ್. ಅವರ ಇವಾಗ ಕರೆಂಟ್ RCB ಕೋಚ್ ಆಗಿದ್ದಾರಲ್ಲ ಅವರು. ಅಂದರೆ ಅಲ್ಲೇ RCB ಕನೆಕ್ಟು ಕೂಡ ಇದೆ. ಬುದಿ ಕುಂದ್ರನ್ ಮಾಡಿದಂಥ ಒಂದು ಅದ್ಭುತವಾದಂಥ ಸಾಧನೆ, 500 ರನ್ಸ್ಗಿಂತ ಜಾಸ್ತಿ ಹೊಡೆಯೋದು ಅಷ್ಟು ಈಸಿ ಇರಲಿಲ್ಲ. ಪದೇ ಆ ಥರ ಹೊಡಿಬೇಕು ಅಂದ್ರೂ ಆಗ್ತಾ ಇರಲಿಲ್ಲ ಆಸ್ ಅ ವಿಕೆಟ್ ಕೀಪರು. ಬಟ್ ಎಲ್ಲೂ ಬೇಕಾದ್ರೆ ಆಡೋಕ್ಕೆ, ಫ್ಲೋಟರಾಗಿ ಆಡೋಕ್ಕೆ ರೆಡಿಗಿದ್ರು ಅವರು. ಅವ್ರ ಆ್ಯಾವ್ರೇಜು ಟೆಸ್ಟ್ ಮ್ಯಾಚ್ ಕ್ರಿಕೆಟಲ್ಲಿ ಆಡಿರೋಂಥ 18 ಟೆಸ್ಟ್ ಮ್ಯಾಚಲ್ಲಿ 36 ಟೆಸ್ಟ್ ಮ್ಯಾಚ್, ಇಂಡಿಯಾ ಆಡಿದ್ರೆ 18 ಆಡಿರೋದಷ್ಟೇ, 41.2 ಏನೋ ಇದೆ ಅವರ ಆ್ಯಾವ್ರೇಜು. ಅದನ್ನು ಆ್ಯಕ್ಚುಲಿ ಹಂಗೆ ನೋಡೋಕ್ಕಾಗೋದಿಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ಆ್ಯಾವ್ರೇಜಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತಂದ್ರೂ ಕೂಡ ಐ ಥಿಂಕ್ ದಟ್ಸ್ ಅ ವೆರಿ ವೆರಿ ಗುಡ್ ಆ್ಯಾವ್ರೇಜ್ ಅಂತ ಅನ್ಸುತ್ತೆ, ಹೆಲ್ದಿ ಆ್ಯಾವ್ರೇಜ್ ಅಂತ ಅನ್ಸುತ್ತೆ 41 ಆಸ್ ಅ ವಿಕೆಟ್ ಕೀಪರ್ ಬಂತು ಅಂದರೆ. ಕೆಲವು ಸಲ ಟಾಪ್ ಆಫ್ ದ ಆರ್ಡರ್ ಆಡಲಿಲ್ಲ ಬುದಿ ಕುಂದ್ರನ್ನು. ಅವರು ಲೋವರ್ ಡೌನ್ ದ ಆರ್ಡರ್ ಬಂದು ಕೂಡ ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ಗಳು ಆಡಿರೋಂಥ ಇನ್ಸ್ಟೆನ್ಸ್ ಇದೆ. ಅಂದರೆ ಟೈಲ್ ಜೊತೆ ಆಡಿರೋಂಥ ನಮ್ಮ ಧೋನಿ ಏನು ಮಾಡ್ತಾಯಿದ್ರು, ಟೈಲ್ ಜೊತೆ ಆಡ್ತಾರಲ್ಲ ಆ ಥರ ಇನ್ನಿಂಗ್ಸ್ಗಳಿರೋಂಥ ಇನ್ಸ್ಟೆನ್ಸಸ್ ಇದೆ ಬುದಿ ಕುಂದ್ರನ್ ಕಡೆಗೆ. ಇವ್ರದ್ದು ಕನ್ನಡ ಕನೆಕ್ಟು, KL ರಾಹುಲ್ಗೆ ಕನೆಕ್ಟು. ಹಾಗೆಯೇ RCBಗಿರೋಂಥ ಆ್ಯಂಡಿ ಫ್ಲವರ್ ಏನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಇನ್ನು ರನ್ಗಿಂತ ಜಾಸ್ತಿ ಹೊಡಿತಾರೆ ಟೆಸ್ಟ್ ಕನೆಕ್ಟ್, ಅದನ್ನು ಹೇಳಾಯಿತು. ಬಟ್ ನಾನೊಂದು ಕ್ಲಬ್ಗೆ ಆಡಿದೆ, ಅದು BUCC. ನಿಮಗೆಲ್ಲ ಗೊತ್ತಿರೋ ಹಾಗೆ BUCCಯಿಂದ ಅದ್ಭುತವಾದಂಥ ಪ್ಲೇಯರ್ಸ್ ಬಂದರು. ರೋಜಾ ಬೆನ್ನಿ, ಸಾಯದ್ ಕಿರ್ಮಾನಿ, ರಾಹುಲ್ ಡ್ರಾವಿಡ್, ಆಮೇಲೆ ನಾನು, ಆಮೇಲೆ KL ರಾಹುಲ್, ಇವರೆಲ್ಲ BUCC ಬ್ಯಾಂಗ್ಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್. ಅದಕ್ಕೆ ನಾವು ಆಡೋವಾಗ ಮತ್ತು ಜಾಮ್, ಅಂದರೆ ನಾನು ಜಾಮ್ ಒಂದೇ ಸೇಮ್ ಸಮಕಾಲೀನರು ಆಡೋವಾಗ KK ತಾರಾಪುರ್ ಇದ್ರಲ್ಲ, ಅವರು ಕೋಚ್ ಆಗಿದ್ದರು. ನೀಟಾಗಿರೋ ವೈಟ್ ಕಲರ್ ಡ್ರೆಸ್ಸು, ಬಟ್ಟೆ ಹಾಕೊಂಬಂದು ಬೆಳಗ್ಗೆ 5:45ಗೆ ಗ್ರೌಂಡಲ್ಲಿ ಇರೋರು, ಬಿ ಗ್ರೌಂಡಲ್ಲಿ, ಮ್ಯಾಟಿಂಗ್ ಗ್ರೌಂಡಲ್ಲಿ. ಯಾರು ಬರೋಕ್ಕಿಂತ ಮುಂಚೆ ಇವ್ರು ಬಂದು ನಿಂತಿರೋರು ನಮ್ಮ KK ಅವರು. ಭಾಳ ರೆಸ್ಪೆಕ್ಟ್ಫುಲ್ ಕೋಚ್ ಅಂತಾನೆ. ಕಪಿಲ್ ದೇವ್ಗೂ ಕೂಡ ಕೋಚ್ ಆಗಿದ್ದರು. ಅದು ಇಂಡಿಯಾನ ಕ್ಯಾಂಪ್ ನಡೆದಾಗ ಬೆಂಗಳೂರಿನಲ್ಲಿ ಫಸ್ಟು ಕಪಿಲ್ ದೇವ್ಗೆ ಹೇಳಿದ್ದು KK ತಾರಾಪುರ್, ಯಾರು ಇಂಡಿಯಾನಲ್ಲಿ ಫಾಸ್ಟ್ ಬೌಲರ್ ಇಲ್ಲ, ನೀನು ಕೇಳ್ತಿದ್ದೆ ನನಗೆ ಅಂತ. ಸೊ ಅದೇ KK ತಾರಾಪುರ್ಗೆ ಸಖತ್ತಾಗಿ ಬೈದಿದ್ದು ಯಾರು ಅಂತಂದರೆ ಬುದಿ ಕುಂದ್ರನ್. ಬೈದಿದ್ದು ಅಂತಂದರೆ ಓಪನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಂಗ್ಲೆಂಡ್ ಟೂರ್ಗೆ ಹೋದಾಗ ಬೋರ್ಡ್ ಏನು ಒಳ್ಳೆ ಕೆಲಸ ಮಾಡಲೇ ಇಲ್ಲ, ಇಂಡಿಯನ್ ಪ್ಲೇಯರ್ಸ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ, ಅವ್ರಿಗೆ ಬೇಕಾಗಿರೋ ಬಟ್ಟೆ ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಸ್ಟ್ರಗಲ್ ಮಾಡ್ತಾಯಿದ್ದಾರೆ, ಯಾರೂ ಕೇರೆ ಮಾಡ್ತಾ ಇಲ್ಲ ಅಂತ. ಆವಾಗ ಮ್ಯಾನೇಜರ್ ಆಗಿದ್ದಿದ್ದು KK ತಾರಾಪುರ್, ನಮ್ಮ BUCCನ ಕೋಚ್ ಆದವರು.
ಸೊ ಆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ರಬ್ ಆಫ್ ಆಯಿತು. ಇನ್ಫ್ಯಾಕ್ಟ್ ಬುದಿ ಕುಂದ್ರನ್ದು ಮತ್ತು ಪಡೌಡಿ ಅವ್ರದ್ದು ರಿಲೇಷನ್ಶಿಪ್ಪು ಆ ಸ್ಟ್ರೈನ್ ಆಗೋಕ್ಕೆ ಶುರು ಮಾಡಿದ್ಮೇಲೆ ಅವರ ಕೆರಿಯರು ಕೆಳಗಡೆ ಹೋಗ್ತಾನೆ ಇತ್ತು. ಆ ಕೆಳಗಡೆ ಹೋಗುವಂಥ ಟೈಮಲ್ಲಿ ಬೋರ್ಡು ಕೂಡ ವಾಸ್ ನಾಟ್ ಹ್ಯಾಪಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಖುಷಿಯಾಗಿರಲಿಲ್ಲ ಬುದಿ ಕುಂದ್ರನ್ ಮಾಡಿದಂಥ ಒಂದು ಸ್ಟೇಟ್ಮೆಂಟ್ಗೆ. ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಗೇನ್ಸ್ಟು ಅಂತಂದಾಗ ಅದು ರಬ್ ಆಫ್ ಆಗುತ್ತೆ ಅಂತ ಗೊತ್ತಿತ್ತು ಅಲ್ಲಿ. ಅವರು ಒಂಥರ ಲವ್ ಮ್ಯಾರೇಜ್ ಆಗುತ್ತೆ. ಇಂಗ್ಲೆಂಡ್ಗೆ ಹೋಗಿ ಗ್ಲಾಸ್ಗೋನಲ್ಲಿ ಸೆಟ್ಲ್ ಆಗ್ತಾರೆ, ಆಮೇಲೆ ಅಲ್ಲೇ ಇರ್ತಾರೆ, ಅಲ್ಲೇ ಎಷ್ಟೋ ವರ್ಷ ಕ್ರಿಕೆಟ್ ಆಡ್ತಾರೆ. 56 ವರ್ಷದ ತನಕನೂ ಕೂಡ ಅವರು ಡ್ರಂಪೆಲೇರ್ ಅಂತ ಒಂದು ಕ್ರಿಕೆಟ್ ಕ್ಲಬ್ ಇದೆಯಲ್ಲ, ಕಾಂಟ್ರಾಕ್ಟ್ ಇದ್ದೇ ಇರುತ್ತೆ ಅವ್ರಿಗೆ. ಅಷ್ಟು ವರ್ಷ ಆಡಾದ್ಮೇಲೆ 56 ವರ್ಷದ ತನಕನೂ ಆ್ಯಕ್ಟಿವ್ ಕ್ರಿಕೆಟ್ ಆಡಿ, ಕ್ಲಬ್ ಕ್ರಿಕೆಟ್ ಆಡಿ ಒಂಥರ ಅದ್ಭುತವಾದಂಥ ಪ್ಲೇಯರು ಅಂತ ಅನ್ನಿಸ್ಕೊತಾರೆ. ಅನ್ಫಾರ್ಚುನೇಟ್ಲಿ ಲಂಗ್ ಕ್ಯಾನ್ಸರ್ಗೆ ಅವರು ಬಲಿಯಾಗಿ ಹೋಗ್ಬಿಟ್ರು ಅವರು. ಬಟ್ ಬುದಿ ಕುಂದ್ರನ್ ಅನ್ನೋದನ್ನ ಹೆಸರನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಕನೆಕ್ಟು ಖುಷಿ ಆಗುತ್ತೆ. ಹಾಗೆ ಅವರ ಬಗ್ಗೆ ಹೇಳಬೇಕು ಅಂದ್ರೂ ಖುಷಿ ಆಗುತ್ತೆ. ಯಾಕೆಂದರೆ ಟೆಸ್ಟ್ ಮ್ಯಾಚ್ ಕ್ರಿಕೆಟಲ್ಲಿ ಅವ್ರದ್ದು ಗ್ರಾಫ್ ಒಂದೇ ಥರ ಇರಲಿಲ್ಲ, ಮೇಲೆ ಕೆಳಗೆ ಹೋಗಿತ್ತು. ಆದರೂ BCCI ಅವ್ರಿಗೆ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಡ್ತಾರೆ 12 ವರ್ಷ ಆದಮೇಲೆ ಅವರ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕ್ರಿಕೆಟ್. ಇದು ಬುದಿ ಕುಂದ್ರನ್. ಬುದಿ ಕುಂದ್ರನ್ ಬಗ್ಗೆ ಒಂದು ಸ್ವಲ್ಪ ಪಿಕ್ ಮಾಡ್ತಾರೆ, ಯಾಕೆಂದರೆ ಕರ್ನಾಟಕ ಕನೆಕ್ಟ್ ಇತ್ತು ಅಂತ. ಸೊ ಹಾಗಾಗಿ ಇನ್ನೂ ಇದೇ ಥರ ಒಂದು ರಿಸರ್ಚ್ ಮಾಡಿ ಒಂದೊಂದೇ ತೊಗೊಂಬರೋಣ ಅಂತ. ನಾಟ್ ಜಸ್ಟ್ ಪ್ಲೇಯರ್ಸು, ಇವನ್ ಇನ್ಸಿಡೆಂಟ್ಸ್ ಬಗ್ಗೆನೂ ಮಾತಾಡೋಕ್ಕೆ ಥರ ರಿಸರ್ಚ್ ಮಾಡೋಕ್ಕೇ ಶುರು ಮಾಡಿದ್ದೀವಿ. ಇವಾಗ ಹೋಲ್ ಲೈಬ್ರರಿನೇ ಸೆಟಪ್ ಮಾಡೋಣ ಅಂತ ಇದ್ದೀವಿ. ಏನು ಹಳ್ಳೆದನ್ನು ತಿಳ್ಕೋಬೇಕು ಅಂತಾನೆ. ಇದೊಂಥರ ಕತೆ ಥರ ನೋಡದೇ ಇದ್ರೂ ಇಂಟ್ರೆಸ್ಟ್ ಇರೋವಂಥ ಕ್ರಿಕೆಟ್ ಫ್ಯಾನ್ಸು ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತಾನೆ. ನೆಕ್ಸ್ಟು ಕರ್ನಾಟಕ ಕ್ರಿಕೆಟ್ ಬಗ್ಗೆ ಮಾತಾಡಿದಾಗ ಒಂಥರ ಭಂಡಾರ ಇದ್ದಾಗಿದೆ. ಇಂಡಿಯನ್ ಕ್ರಿಕೆಟ್ ಭಂಡಾರನೇ ಇದೆ. ಹಾಗೆ ವರ್ಲ್ಡ್ ಕ್ರಿಕೆಟಲ್ಲಿ ಡಿಸ್ಕಸ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ 200-300 ವರ್ಷದ ಟೆಸ್ಟ್ ಹಿಸ್ಟ್ರಿ ಇರೋವಂಥ ಈ ಗೇಮ್ ಇದು ವಂಡರ್ಫುಲ್ ಗೇಮ್. ನಾವು ಮಾಡ್ತಾ ಇರೋದು ಒಂದು ಸ್ವಲ್ಪ ಅಳಿಲ್ ಸೇವೆ ಅಷ್ಟೇ. ನೀವು ಫ್ಯಾನ್ಸ್ ನೋಡ್ತಾ ಇರೋರಿಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಇತ್ತು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾವು ತಿಳ್ಕೊಳ್ತೀವಿ. ಹಾಗೆಯೇ ಇಂಟ್ರಾಕ್ಷನ್ನು ನಡೆಸೋಕ್ಕೆ ಒಂಥರ ಯೋಚನೆ ಆಗುತ್ತೆ ನಮಗೂ ಮಾಹಿತಿ ಬಂದಂಗೆ ಆಗುತ್ತೆ. ನೋಡ್ತಾ ಇರಿ DRS.